ಆಷಾಢ ಮಾಸದಲ್ಲಿ ನಾವು ಏನು ಮಾಡಬೇಕು, ಏನು ಮಾಡಬಾರದು? ಆಷಾಢ ಮಾಸದಲ್ಲಿ ಮಾಡಬೇಕಾದ ಕೆಲಸಗಳಿವು. ಈ ನಿಯಮ ಮರೆಯಬೇಡಿ. ಶ್ರೀ ಸದ್ಗುರು ಸಾಯಿ ಜ್ಯೋತಿಷ್ಯ ಕೇಂದ್ರ. ಪ್ರೀತಿ ಪ್ರೇಮ ವಿಚಾರ, ಸ್ತ್ರೀ ಪುರುಷ ವಶೀಕರಣ, ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೂ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಹಿಂದೆ ಸಂಪರ್ಕಿಸಿ 9972833427. ಸಾಮಾನ್ಯವಾಗಿ ಈ ಮಾಸ ಆರಂಭವಾಗುತ್ತಿದ್ದಂತೆ ಮಳೆಗಾಲ ಶುರು ಎನ್ನಲಾಗುತ್ತದೆ. ಆಷಾಢ ಮಾಸವನ್ನು ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯ ದೃಷ್ಟಿಕೋನದಿಂದ ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ. ನಮ್ಮ ಸಂಪ್ರದಾಯದಲ್ಲಿ ಪ್ರತಿಯೊಂದು ಮಾಸಕ್ಕೆ ಬಹಳ ಪ್ರಾಮುಖ್ಯತೆ ಇದೆ. ಒಂದೊಂದು ಮಾಸಗಳ ಹಿಂದೆ ಒಂದೊಂದು ವಿಭಿನ್ನವಾದ ಅರ್ಥಗಳಿದೆ. ಇನ್ನು ಈ ಮಾಸಗಳಲ್ಲಿ ಹೆಚ್ಚು ಪ್ರಾಮುಖ್ಯತೆ ಹೊಂದಿರುವ ಒಂದು ಮಾಸ ಎಂದರೆ ಅದು ಆಷಾಢ. ಸಾಮಾನ್ಯವಾಗಿ ಈ ಮಾಸ ಆರಂಭವಾಗುತ್ತಿದ್ದಂತೆ ಮಳೆಗಾಲ ಶುರು ಎನ್ನಲಾಗುತ್ತದೆ. ಆಷಾಢ ಮಾಸವನ್ನು ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯ ದೃಷ್ಟಿಕೋನದಿಂದ ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ. ಇನ್ನು ಈ ಮಾಸಕ್ಕೆ ಸಂಬಂಧಿಸಿದಂತೆ ಅನೇಕ ನಿಯಮಗಳಿದೆ. ಈ ಮಾಸದಲ್ಲಿ ಮಾಡಬಾರದ ಹಾಗೂ ಮಾಡಬೇಕಾದ ಕೆಲಸಗಳು ಸಹ ಇದೆ. ಆ ಕೆಲಸಗಳೇನು ಹಾಗೂ ಈ ಮಾಸದ ಪ್ರಾಮುಖ್ಯತೆ ಏನು ಎಂಬುದು ಇಲ್ಲಿದೆ. ಆಷಾಢ ಮಾಸವು ಹಿಂದೂ ಧರ್ಮೀಯರಿಗೆ ಮಹತ್ತರವಾದ ಮಾಸವಾಗಿದೆ. ಆಷಾಢ ಮಾಸದಲ್ಲಿ ನಾವು ಯಾವ ಕೆಲಸಗಳನ್ನು ಮಾಡಬೇಕು, ಆಷಾಢ ಮಾಸದಲ್ಲಿ ನಾವು ಯಾವ ಕೆಲಸಗಳನ್ನು ಮಾಡಬಾರದು, ಈ ನಿಯಮಗಳನ್ನು ತಪ್ಪದೆ ಪಾಲಿಸಿ. ಹಿಂದೂ ಕ್ಯಾಲೆಂಡರ್ನ ಪ್ರಕಾರ 4ನೇ ತಿಂಗಳಾದ ಆಷಾಢ ಮಾಸವು 2024 ಜುಲೈ ಶನಿವಾರದಿಂದ ಪ್ರಾರಂಭವಾಗಲಿದೆ. ಆಷಾಢ ಮಾಸದಲ್ಲಿ ಅನೇಕ ಪ್ರಮುಖ ಹಬ್ಬಗಳನ್ನು ಮತ್ತು ಉಪವಾಸ ವ್ರತಗಳನ್ನು ಆಚರಿಸಲಾಗುತ್ತದೆ. ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಈ ಮಾಸವು ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ. ಏಕೆಂದರೆ ಈ ತಿಂಗಳಲ್ಲಿ ಭಗವಾನ್ ವಿಷ್ಣುವು ಯೋಗ ನಿದ್ರೆಗೆ ಹೋಗುತ್ತಾನೆ ಮತ್ತು ಚಾತುರ್ಮಾಸ ಸಹ ಪ್ರಾರಂಭವಾಗುತ್ತದೆ. ಆಷಾಢ ಮಾಸದಲ್ಲಿ ದುರ್ಗಾದೇವಿ, ಶಿವ, ವಿಷ್ಣು ಮತ್ತು ಸೂರ್ಯದೇವನನ್ನು ಪೂಜಿಸುವ ಸಂಪ್ರದಾಯವಿದೆ. ಶಾಸ್ತ್ರೋಕ್ತವಾಗಿ ದೇವಾನುದೇವತೆಗಳನ್ನು ಪೂಜಿಸುವುದರಿಂದ ವ್ಯಕ್ತಿಯ ಇಷ್ಟಾರ್ಥಗಳೆಲ್ಲವೂ ನೆರವೇರುತ್ತದೆ ಎನ್ನುವ ನಂಬಿಕೆ ಇದೆ. ಹಿಂದೂ ಕ್ಯಾಲೆಂಡರ್ನ 4ನೇ ತಿಂಗಳಾದ ಆಷಾಢ ಮಾಸದಲ್ಲಿ ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಗೊತ್ತೇ? ಆಷಾಢ ಮಾಸದಲ್ಲಿ ಏನು ಮಾಡಬೇಕು? ಆಷಾಢ ಮಾಸದಲ್ಲಿ ಪ್ರತಿದಿನ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ತುಳಸಿಯನ್ನು ಪೂಜಿಸಿ ಮಂತ್ರ ಪಠಣಗಳನ್ನು ಪಠಿಸಿ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮಃ ಶಿವಾಯ, ಓಂ ರಾಮದೂತಾಯ ನಮಃ, ಓಂ ಕ್ರೀಂ ಕೃಷ್ಣಾಯ ನಮಃ ಮತ್ತು ಓಂ ರಾಮ್ ರಾಮಾಯ ನಮಃ ಎಂಬ ಮಂತ್ರಗಳನ್ನು ಪಠಿಸಿ. ಪ್ರತಿದಿನ ಸೂರ್ಯದೇವರಿಗೆ ಆರ್ಘ್ಯವನ್ನು ಅರ್ಪಿಸಿ ಮತ್ತು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ. ಆಷಾಢ ಮಾಸದಲ್ಲಿ ವಿಷ್ಣು ತಾಯಿ ಲಕ್ಷ್ಮಿ, ಶಿವ ಪಾರ್ವತಿ ಮತ್ತು ಸೂರ್ಯದೇವರನ್ನು ಪೂಜಿಸುವ ಸಂಪ್ರದಾಯವಿದೆ. ಆಷಾಢ ಮಾಸದಲ್ಲಿ ದಾನ, ಯಾಗ, ಉಪವಾಸ, ದೇವತಾರಾಧನೆ ಮತ್ತು ಪಿತೃಗಳ ಪೂಜೆಯನ್ನು ಮಾಡುವುದರಿಂದ ಅದೃಷ್ಟವು ನಿಮಗೆ ಒಲವು ತರುತ್ತದೆ ಮತ್ತು ನೀವು ಸಕಲ ಸುಖಗಳನ್ನು ಪಡೆಯುತ್ತೀರಿ. ಬಡವರಿಗೆ ಮತ್ತು ನಿರ್ಗತಿಕರಿಗೆ ಸಹಾಯ ಮಾಡಿ ಮತ್ತು ಹಣ, ಬಟ್ಟೆ, ಛತ್ರಿ, ನೀರು, ಧಾನ್ಯ ಸೇರಿದಂತೆ ಇತ್ಯಾದಿ ವಸ್ತುಗಳನ್ನು ದಾನ ಮಾಡಿ. ಆಷಾಢ ಮಾಸದ ತೀರ್ಥಯಾತ್ರೆಗೆ ವಿಶೇಷ ಮಹತ್ವವಿದೆ. ಇದನ್ನು ಮಾಡುವುದರಿಂದ ದೈಹಿಕ ಮತ್ತು ಆಧ್ಯಾತ್ಮಿಕ ಪ್ರಯೋಜನಗಳನ್ನು ಒದಗಿಸುತ್ತದೆ. ಆಷಾಢ ಮಾಸದಲ್ಲಿ ದೇವಶಯನಿ ಏಕಾದಶಿ, ಚಾತುರ್ಮಾಸ ಆರಂಭ, ಗುಪ್ತ ನವರಾತ್ರಿ ಆರಂಭ, ಗುರುಪೂರ್ಣಿಮೆ ಮುಂತಾದ ಹಲವು ಪ್ರಮುಖ ಉಪವಾಸ ಹಬ್ಬಗಳನ್ನು ಆಚರಿಸಲಾಗುತ್ತದೆ. ಆಷಾಢ ಮಾಸದಲ್ಲಿ ಏನು ಮಾಡಬಾರದು? ಆಷಾಢ ಮಾಸದಲ್ಲಿ ಯಾವುದೇ ಹೊಸ ಕೆಲಸಗಳನ್ನು ಆರಂಭ ಮಾಡಬಾರದು ಎನ್ನಲಾಗುತ್ತದೆ. ಮುಖ್ಯವಾಗಿ ಮದುವೆ, ಉಪನಯನ, ನಿಶ್ಚಿತಾರ್ಥಗಳನ್ನು ಮಾಡಬಾರದು. ಕೆಲ ಪ್ರಕಾರ ಯಾವುದೇ ಕಾರಣಕ್ಕೂ ಈ ಸಮಯದಲ್ಲಿ ಬಂಗಾರ ಖರೀದಿ ಮಾಡಬಾರದು ಎಂಬುದು ಪಾಲಿಸಿ. ಮತ್ತೊಂದು ಮುಖ್ಯವಾದ ನಿಯಮ ಎಂದರೆ ಗಂಡ ಹೆಂಡತಿ ಒಟ್ಟಿಗೆ ಇರಬಾರದು.
ಆಷಾಢ ಮಾಸದಲ್ಲಿ ಬದನೆಕಾಯಿ, ಉದ್ದಿನಬೇಳೆ, ಎಲೆಕೋಸು, ಬೆಳ್ಳುಳ್ಳಿ, ಈರುಳ್ಳಿ ಇತ್ಯಾದಿ ಆಹಾರ ಪದಾರ್ಥಗಳ ಸೇವನೆಯನ್ನು ಆದಷ್ಟು ತಪ್ಪಿಸಬೇಕು. ಈ ಮಾಸದಲ್ಲಿ ಮಾಂಸ, ಮೀನು, ಮದ್ಯ ಇತರೆ ಅಮಲು ಪದಾರ್ಥಗಳನ್ನು ಮತ್ತು ಅನೈತಿಕ ಕೃತ್ಯಗಳಿಂದ ದೂರವಿರಬೇಕು. ಆಷಾಢ ಮಾಸದಲ್ಲಿ ಎಲೆ ಮತ್ತು ಹಸಿರು ತರಕಾರಿಗಳನ್ನು ತಿನ್ನಬಾರದು ಮತ್ತು ಎಣ್ಣೆ ಪದಾರ್ಥಗಳನ್ನು ತ್ಯಜಿಸಬೇಕು. ಈ ಮಾಸದಲ್ಲಿ ಕೋಪ, ಅಹಂಕಾರ, ತಳಮಳ ಮುಂತಾದವುಗಳಿಂದ ದೂರವಿರಿ. ಈ ತಿಂಗಳಲ್ಲಿ ಯಾರನ್ನು ಅವಮಾನಿಸಬೇಡಿ ಅಥವಾ ನಿಂದನೀಯ ಪದಗಳನ್ನು ಬಳಸಿ ಅವರಿಗೆ ಮಾತನಾಡಬೇಡಿ. ಇದಲ್ಲದೆ ನಿಮ್ಮ ಮನೆಗೆ ಯಾವುದೇ ಅತಿಥಿಗಳು ಬಂದರೆ ಅವರನ್ನು ಎಂದಿಗೂ ಬರಿಕೈಯಲ್ಲಿ ಹಿಂತಿರುಗಲು ಬಿಡಬೇಡಿ. ಆಷಾಢ ಮಾಸದ ಬಗ್ಗೆ ಸತ್ಯಗಳು, ಮದುವೆಗಳು, ಗೃಹಪ್ರವೇಶ ಸಮಾರಂಭಗಳು, ಹೊಸ ವಾಹನದ ಖರೀದಿ ಅಥವಾ ಭೂಮಿ ಖರೀದಿ, ಉಪನಯನ ಮತ್ತು ಇತರ ಸಮಾರಂಭಗಳಂತಹ ಹೆಚ್ಚಿನ ಶುಭ ಕಾರ್ಯಗಳು ಈ ಋತುವಿನಲ್ಲಿ ನಡೆಯುವುದಿಲ್ಲ. ಗಂಡ ಮತ್ತು ಹೆಂಡತಿ ತಮ್ಮ ಅತ್ತೆಯನ್ನು ನೋಡುವುದನ್ನು ಅಥವಾ ಭೇಟಿ ಮಾಡುವುದನ್ನು ಸಹ ನಿಷೇಧಿಸಲಾಗಿದೆ. ಹೆಂಡತಿ ಮತ್ತು ಅತ್ತೆ ಇಬ್ಬರಿಗೂ ಒಂದೇ ಮನೆಯಲ್ಲಿ ಇರಲು ಅವಕಾಶವಿಲ್ಲ ಮತ್ತು ಆದ್ದರಿಂದ ಹೆಂಡತಿ ತನ್ನ ತಾಯಿಯ ಸ್ಥಳಕ್ಕೆ ಹೋಗುತ್ತಾಳೆ ಎಂದು ಗಮನಿಸಲಾಗಿದೆ. ಆಧ್ಯಾತ್ಮಿಕ ಸನ್ನಿವೇಶದ ಪ್ರಕಾರ ಈ ಋತುವಿನಲ್ಲಿ ಮಗುವನ್ನು ಗರ್ಭಧರಿಸಲು ಪ್ರಯತ್ನಿಸುವುದು ಕೂಡ ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ. ಆದ್ದರಿಂದ ಹೆಂಡತಿಯನ್ನು ಅವರ ತಾಯಿಯ ಮನೆಗೆ ಕಳುಹಿಸಲಾಗುತ್ತದೆ. ಅದೃಷ್ಟ ಮತ್ತು ಆಕರ್ಷಣೆಯ ಸಂಕೇತವಾಗಿ ಮತ್ತು ಮಳೆಗಾಲದಲ್ಲಿ ಹರಡುವ ಸಾಮಾನ್ಯ ಚರ್ಮದ ಸೋಂಕುಗಳನ್ನು ತಡೆಗಟ್ಟಲು ಮಹಿಳೆಯರು ಮೆಹಂದಿ ಎಲೆಗಳ ಪೇಸ್ಟನ್ನು ತಮ್ಮ ಬೆರಳುಗಳಿಗೆ ಲೇಪಿಸುವುದು ಈ ಋತುವಲ್ಲಿ ಹೆಚ್ಚಾಗಿದೆ. ಆಷಾಢ ಋತುವಿನಲ್ಲಿ ಸಾಮಾನ್ಯವಾಗಿ ಮಳೆಯ ವಾತಾವರಣವಿರುವುದರಿಂದ ಬೆರಳುಗಳು ಸುಕ್ಕುಗಟ್ಟುವುದನ್ನು ತಡೆಯಲು ಮೆಹಂದಿಗೆ ಹೆಸರುವಾಸಿಯಾಗಿದೆ. ಆಷಾಢ ಮಾರಾಟವು ಹೆಚ್ಚಿನ ಶಾಪಿಂಗ್ ಮಾಲ್ಗಳಲ್ಲಿ ನೀವು ನೋಡುವ ಸಾಮಾನ್ಯ ಪದವಾಗಿದೆ. ಈ ಸಮಯದಲ್ಲಿ ಹಲವಾರು ಅಂಗಡಿಗಳು ವಿವಿಧ ರೀತಿಯ ಮಾರಾಟಗಳೊಂದಿಗೆ ಬರುತ್ತವೆ ಮತ್ತು ಗ್ರಾಹಕರಿಗೆ ಹೆಚ್ಚಿನ ರಿಯಾಯಿತಿಗಳನ್ನು ನೀಡುತ್ತವೆ. ಈ ಋತುವಿನಲ್ಲಿ ಸಾಂಪ್ರದಾಯಿಕ ಉಡುಗೊರೆಗಳನ್ನು ಹೆಚ್ಚಾಗಿ ಖರೀದಿಸಲಾಗುತ್ತದೆ. ಆಷಾಢ ಮಾಸದಲ್ಲಿ ನಾವು ಯಾವ ಕೆಲಸಗಳನ್ನು ಮಾಡಬೇಕು, ಯಾವ ಕೆಲಸಗಳನ್ನು ಮಾಡಬಾರದು ಎಂಬುದನ್ನು ತಿಳಿದುಕೊಂಡಿರಲೇ. ಇದಕ್ಕೆ ಅನುಗುಣವಾಗಿ ನೀವು ಆಷಾಢ ಮಾಸದಲ್ಲಿ ನಿಮ್ಮ ಜೀವನವನ್ನು ನಡೆಸಿಕೊಂಡು ಹೋಗಬೇಕು. ಆಷಾಢ ಮಾಸದಲ್ಲಿ ನೀವು ಮಾಡುವ ಒಳ್ಳೆಯ ಕೆಲಸಗಳು 7 ಜನ್ಮಗಳ ಪುಣ್ಯವನ್ನು ನೀಡುತ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.